ಜೈಶಾನಿದು ಫಸ್ಟ್ ಪ್ರೋಗ್ರಾಮು ಹೊಡ್ತಾ ಇದ್ದೀವಿ ದೇವಸ್ಥಾನದ ಒಳಗೆ ಅಂತೆ. ಎಲ್ಲ ರೆಡಿ ಆಗಿದ್ದಾರೆ. ಇಲ್ಲಿಂದ ಗಾಡಿ ರೂಮ್ಸಿಂದ ಹೊಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಜೈಶಾನಿ, ಚೆನ್ನಾಗಿ ಮಾಡು. ಸ್ಮೈಲ್ ಸ್ಮೈಲ್. ನಗು.
ಹಾಯ್. ದೇಶಾನಿ, ನಾವು ಶಿರ್ಡಿಗೆ ಬಂದಿದ್ದು, ಶಿರ್ಡಿಗೆ ಏನಕ್ಕೆ ಬಂದ್ವಿ ಏನು ಅಂತೆಲ್ಲ ಒಂದು ಸಣ್ಣದ ಕತೆ ಹೇಳ್ಬಿಡ್ತೀನಿ ನೋಡಿ. ದೇಶಾನಿ ಯಾವ ಥರ ನೋಡಿದ್ರೆ, ದೇಶಾನಿ ಸಾಯಂಕಾಲ ಚೆನ್ನಾಗಿ ರೆಡಿಯಾಗಿದೆ, ಈಗ ರಾರ ಆಗಿಬಿಟ್ಟಿದ್ದಾಳೆ. ನೈಟ್ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಒಂದು 5 ನಿಮಿಷ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಕೂತ್ವಿ. ಸೊ ಏನಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ, ಶಿರ್ಡಿಗೆ ಬಂದಿದ್ವಿ ಈ ಟೈಮು. ದೇಶಾನಿದು ಫಸ್ಟು ಪರ್ಫಾರ್ಮೆನ್ಸು ಭರತನಾಟ್ಯ, ಅದು ಶಿರ್ಡಿ ಟೆಂಪಲಲ್ಲಿ ಇತ್ತು. ಸೊ ಆ ಆಪರ್ಚುನಿಟಿ ದೇಶಾನಿಗೆ ಸಿಕ್ತು. ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಬಂದ್ವಿ. ಅವ್ರ ಅನುಷಾಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವಳು ಇನ್ನೂ ಕಲಿತಾ ಇರೋದು 4 to 5 months ಅಷ್ಟೇ. ಎಲ್ಲೂ ಅವಳು ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಗ್ರೂಪಲ್ಲೂ ಕೂಡ ಕೊಟ್ಟಿಲ್ಲ. ಅವಳು ಫಸ್ಟ್ ಪರ್ಫಾರ್ಮೆನ್ಸು ಗ್ರೂಪಲ್ಲಿ ಕೊಡೋದಿಲ್ಲ, ಸೋಲೋ ಪ್ಲಸ್ ಇನ್ನೊಂದು ಹುಡುಗ ಇಬ್ಬರು ಸೇರ್ಕೊಂಡು ಮಾಡಿರೋದು. ಎರಡೂ ಕೂಡ ಶಿರ್ಡಿಲಿ ಟೆಂಪಲಲ್ಲಿ ದೇವ್ರ ಮುಂದೆ ನಾವು ಮಂಟಪದಲ್ಲಿ ಮಾಡಿದ್ದು. ಅವಳಿಗೆ ಅಂತ ಹೇಳ್ತೀನಿ. ಫುಲ್ ನನಗಂತೂ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಕೇಳ್ತಿರೋ ಒಂದು ಕತೆ ನಾನು ಹೇಳಲೇಬೇಕು ಸಾಯಿಬಾಬನ ಬಗ್ಗೆ. ಒಂದು 12-13 ವರ್ಷದ ಹಿಂದೆಯಿಂದನೂ ನಾನು ಸಾಯಿಬಾಬನ ಭಕ್ತೆ. ಹೇಗೆ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಮಂಜುಶ್ರೀ ಅಂತಿದ್ದು, ಅವರು ಸಿಂಗರು, ಅವರೆಲ್ಲ ಅದು ತುಂಬ ಮುಗಿತಿದ್ರು. ಆಮೇಲೆ ವ್ರತಗಳು ಮಾಡ್ತಾಯಿದ್ರು. ಸೊ ಅವಳು ಒಂದ್ಸರಿ ನೀನು ವ್ರತ ಮಾಡು, ಏನನ್ನ ಕೋರಿಕೆಗಳಾಗುತ್ತೆ ಅನ್ನೋ. ಸರಿ ಮಾಡೋಣ ಅಂತೇಳಿ 7-8 ವಾರ ಮಾಡೋದದು. 1 ವಾರ 2 ವಾರ 3ನೇ ವಾರ ಮಾಡೋ ಅಷ್ಟೊತ್ತಿಗೆ ಅಚಾನಕ ಅವು ಕೂಡ ಮದುವೆ ಮುಂಚೆ 11 ವರ್ಷದ ಹಿಂದೆ ಆಗಲೂ ಕೂಡ ಅವರು ಶಿರ್ಡಿಗೆ ಹೋಗ್ತಾಯಿದ್ರು. ಅವ್ರು ಯಾರೋ ಅವ್ರ ತಂಗಿಗೆ ಬುಕ್ ಮಾಡಿದ್ದು. ಅವ್ರ ತಂಗಿ ಆ ಟೈಮಲ್ಲಿ ಬರಲಿಕ್ಕಾಗಿಲ್ಲ ಅಂಥೇಳಿ, ಎಕ್ಸಾಮ್ಸ್ ಏನೋ ಇತ್ತು ಅಂಥೇಳಿ, ಆ ಜಾಗಕ್ಕೆ ನೀನು ಬರ್ತೀಯ ಅಂದ. ಸೊ ಸಡನ್ನಾಗಿ ನಾನು ಹೋಗಿದ್ದು. ಆಗ ನಾನು ಹೋಗಿದ್ದು. ಆವಾಗ ವ್ರತ ಮಾಡಿ ಇನ್ನೂ 2 ವಾರ ಆಗಿತ್ತು. ಸಾಯಿಬಾಬಾ ಕರೆಸ್ಕೊಂಡ. ಸೊ ಖುಷಿಯಿಂದ ಹೋಗಿ ಬಂದು ಮತ್ತೆ ವ್ರತ ಸ್ಟಾರ್ಟ್ ಮಾಡಿದ್ದೆ. ಇನ್ನೊಂದು 5-6 ವಾರ ಆಯಿತು. ಅಷ್ಟರೊಳಗೆ ನನಗೆ ಮ್ಯಾರೇಜ್ ಸೆಟ್ ಆಯಿತು. ಮ್ಯಾರೇಜು ಸೆಟ್ಟಾಗಿ ಇನ್ನೊಂದು 3 months ಇದೆ ಮದುವೆಗೆ ಅಂತ ಹೇಳೋ ಅಷ್ಟೊತ್ತಿಗೆ, ವರ್ಷದೊಳಗೆ ಮತ್ತೆ ನಮ್ಮ ಸಿಸ್ಟರ್ ಏನು ಮಾಡಿದ್ರು, ಬಾ ಶಿರ್ಡಿಗೆ ಹೋಗಿ ಬರೋಣ, ನೀನು ಹೋಗಿ ಬಂದಿದ್ದೆಲ್ಲ ನಿನಗೆ ಅಲ್ಲೆಲ್ಲ ಗೊತ್ತಿರುತ್ತೆ ಅಂತೇಳಿ ಮತ್ತು ಅವ್ರ ಜೊತೆ 1 year ಒಳಗೆ ಹೋಗಿ ಬಂದೆ. ಆವಾಗ ಹೋದಾಗೂ ಅಷ್ಟೇ ನಾನು ಅಂದ್ಕೊಂಡು ಬಂದಿದ್ದೊಂದೇ, ಮದುವೆ ಆದಮೇಲೆ ಹಸ್ಬೆಂಡ್ ಜೊತೆ ಬರ್ತೀನಿ, ಬಂದು ಹೋಗ್ತೀನಿ ಖಂಡಿತ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ನಾನು ಬಂದಿದ್ದು. ಬಂದಮೇಲೆ ಮದುವೆ ಆಯಿತು. ಮದುವೆ ಆಗಿ ಆಮೇಲೆ 1 ವರ್ಷದೊಳಗೆ ದೇಶಾನೇ ಹುಟ್ಟಿರೋದ್ರಿಂದ ಮಗು ಚಿಕ್ಕದು ಹೋಗ್ಲಿಕ್ಕಾಗಲಿಲ್ಲ ಅಂತ ಆಗಲಿಲ್ಲ. ಹೀಗೆ ಮಗು ಸ್ವಲ್ಪ ದೊಡ್ಡದಾಗಲಿ ಹಾಗೆ ಹೀಗೆ ಅಂದ್ಕೊಂಡು ನಾವು ಎಲ್ಲೂ 11 ವರ್ಷ ಆಯಿತು ಕರೆಕ್ಟಾಗಿ ನಾನು ಶಿರ್ಡಿಗೆ ಬರಲಿಕ್ಕೆ ಆಗಲಿಲ್ಲ. ಬಟ್ ಅದೇ ದೇಶಾನಿ ಮಗು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಎಲ್ಲ ಕೇಳ್ತಾರೆ, ಅವಳು ಟ್ಯಾಲೆಂಟ್ ಮಗು ಇದ್ದಾಳೆ, ಹೇಗೆ ಏನು ಎಲ್ಲ ಕೇಳ್ತಾರೆ. ನನಗೊಂದು ಅನುಗ್ರಹ ಅನಿಸುತ್ತೆ. ನಾನು ತುಂಬ ಸಾಯಿಬಾಬನ ಈಗ ಒಂದು 3 to 4 yearsಯಿಂದ ಮಾತ್ರ ನಾನು ರಾಘವೇಂದ್ರ ಸ್ವಾಮಿ ತುಂಬ ನಂಬ್ತೀನಿ. 11-12 ವರ್ಷದಿಂದನೂ ಸಾಯಿಬಾಬನ ತುಂಬ ನಾನು ಭಕ್ತೆ. ಮನಸ್ಸಲ್ಲಿ ನನಗೇನೇ ಭಯ ಆದರೂ ಫಸ್ಟು ನನಗೆ ಗೊತ್ತಿಲ್ಲದೇ ನಿದ್ದೆ ಮಾಡಿದ್ರು ಕೂಡ ನನಗೆ ಸಾಯಿರಾಮ್ ಅಂತಲೇ ಬರೋದು. ಸೊ ಅಂಥ ಟೈಮಲ್ಲಿ ನಾನು ಇವಳು ಪ್ರೆಗ್ನೆಂಟ್ ಇದ್ದಿದ್ದ ಟೈಮಲ್ಲೆಲ್ಲ ನಾನು ಜಾಸ್ತಿ ಸಾಯಿಬಾಬನ್ನೇ ನಾನು ನೆನೆಸ್ಕೊತಿದ್ದು, ಅವನ್ನೇ ಇದು ಮಾಡ್ತಿದ್ದು. ಒಳ್ಳೆ ಮಗು ಕೊಡು, ಗಂಡು ಹೆಣ್ಣು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ನನಗೆ ಒಂದೇ ಮಗು ಸಾಕು, ಆ ಮಗುಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡು, ಒಳ್ಳೆ ದೊಡ್ಡ ವ್ಯಕ್ತಿ ಆಗಬೇಕು, ಒಳ್ಳೆ ಟ್ಯಾಲೆಂಟೆಡ್ ಮಗು ಹುಟ್ಟಬೇಕು, ಆರೋಗ್ಯವಾಗಿರಬೇಕು, ಅದು ಚೆನ್ನಾಗಿರಲಿ, ಲಕ್ಷಣವಾಗಿರಲಿ, ಗುಂಡುಗಿರಲಿ, ಇದನ್ನೆಲ್ಲ ನಾನೇನು ಕೇಳಿಲ್ಲ. ಆರೋಗ್ಯವಾದ ಮಗು, ಒಂದು ಒಳ್ಳೆ ಮಗು ಕೊಡು, ನಾನು ಅಷ್ಟೇ ನೀನು ಹತ್ರ ಕೇಳೋದು ಅಂತೇಳಿ ಪ್ರತಿ ಸಲ ನಾನು ಸಾಯಿರಾಮ್ನ ಕೇಳ್ತಾನೆ ಇದ್ದೆ. ಸೊ ಅವರ ಅನುಗ್ರಹದಿಂದ ನನಗಂಥ ಒಳ್ಳೆ ಮಗುನೇ ಹುಟ್ಟಿದೆ. ಸೊ ಇನ್ಸಿಡೆಂಟ್ ನೋಡಿದ್ರೆ 11 ವರ್ಷದಿಂದ ಇವಳನ್ನೂ ಕೂಡ ಆಮೇಲೆ ಮಗು ಆದಮೇಲೆ ಮಗು ಸಮೇತ ನಾನು ಬಂದು ಹೋಗ್ತೀನಿ ಅಂದ್ಕೊಂಡಿದ್ದೆ. ಬಟ್ ಪರಿಸ್ಥಿತಿಗಳು ಬರಲಿಕ್ಕೆ ಆಗಿಲ್ಲ. 11 ವರ್ಷದಿಂದ ಬ್ಯುಸಿ ಅದು ಇದು ಲೈಫು ಅಂತೇಳಿ ಬರಲಿಕ್ಕಾಗಿಲ್ಲ. ಬಟ್ ಅವಳೇ ಕಾರಣದಿಂದ ದೇವರೇ ಅನುಗ್ರಹ ಮಾಡಿದಂಥ ಮಗುವಿಂದ ಅವಳ ಪರ್ಫಾರ್ಮೆನ್ಸೇ, ಅವಳ ಹತ್ರನೇ ಸೇವೆ ತಗೊಂಡು ದೇವರು ಅವನೇ ಕರೆಸ್ಕೊಂಡ. ನನಗಿದ್ದಿದ್ದು ಖುಷಿ. ಆ ಮಗು ಅವರ ಅನುಗ್ರಹದಿಂದ ಹುಟ್ಟಿರೋ ಮಗು, ಅವರೇ ಕರೆಸ್ಕೊಂಡು ಅವ್ರ ಮುಂದೆನೇ ಹಾಡಿಸ್ಕೊಂಡು ಇವತ್ತು ನಾವು ಸಾಯಿಬಾಬನ ನೋಡ್ಲಿಕ್ಕೆ ಬಂದಿದ್ದೀವಿ. ಫುಲ್ ಬ್ಲೆಸ್ಸಿಂಗ್ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಇವತ್ತು ಮಾತ್ರ ಕ್ರಿಸ್ಮಸ್ ಡೇ. ಇವತ್ತು
ತುಂಬ ರಶ್ ಇದೆ, ರೂಮ್ಸ್ ಇಲ್ಲ, ಎಂಥದ್ದಿಲ್ಲ. ನಾವು ಯಾವ ಆನ್ಲೈನ್ ಬುಕ್ಕು ಮಾಡಿರಲ್ಲ, ಗೊತ್ತಿತ್ತು. ಬಟ್ ನಾವು ಸಿಗುತ್ತೆ ಬಿಡು ಅಂತ ಹೇಳಿ ಬಂದ್ವಿ. ಬಟ್ ರೂಮ್ಸು ತುಂಬ ಕಷ್ಟ ಆಯಿತು, ಆದರೂ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ದರ್ಶನ ಬಂದು ಮಾರ್ನಿಂಗ್ ದರ್ಶನ ಬಂದು 10:30 ಹೋಗಿದ್ದಕ್ಕೆ ನಾವು 1:30 ಹೊರಗೆ ಬಂದ್ವಿ. ಸೇಮ್ ಈ ತಿರುಪ್ತಿಲೆಲ್ಲ ಮಾಡ್ತಾರಲ್ಲ ಆ ಥರ ದರ್ಶನ ಕೂಡ ಹಾಕ್ಬಿಡ್ತಾರೆ 1 ಅವರ್. 3-4 ಅವರ್ ದರ್ಶನ ಮಾಡ್ಕೊಂಡು ಬಂದ್ವಿ, ಸಾಕಾಯಿತು. ಬಟ್ ಕಷ್ಟದಿಂದ ಮಾಡಿದ್ರೆ ಒಳ್ಳೇದೇ ಅಂತೇಳಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸಂಜೆ 7 o'clock ಆಗಿತ್ತು. ಸೊ ನಾವು 3 o'clock ಎಲ್ಲ ಬಂದು ಇವಳು ರೆಡಿ ಮಾಡಿ ಮತ್ತೆ ಕರ್ಕೊಂಡೋಗಿ ಪರ್ಫಾರ್ಮೆನ್ಸ್ ಕೊಟ್ವಿ. ಬಟ್ ಸಂಜೆ ಮಾಡಿದಾಗ ಮಧ್ಯಾಹ್ನ ನನಗೆ ಹೂವು ಸಿಗಲಿಲ್ಲ, ದೇವ್ರ ಹತ್ರ ಇರೋದು ಒಂದು ಹೂವನೂ ಸಿಗಲಿಲ್ಲ. ಒಂದೇ ಒಂದು ರೋಸ್ ಪೆಟಲ್ ಒಂದೇ ಒಂದು ಸಿಕ್ತು. ಸೊ ಹೂವು ಸಿಗಲಿಲ್ವಲ್ಲ, ಅದು ಸೈಡಿಂದ ಹೋಗೋರಿಗೆ ಹಿಂದೆಯಿಂದ ಹೂವು ಕೊಡ್ತಾರೆ. ಬಟ್ ನಾವು ಅದ್ರ ಮುಂದೆನೇ ಹೋದ್ವಿ, ಸಮಾಧಿನ ಮುಟ್ಟಿ ಮುಗಿದ್ಕೊಳ್ಳೋಣ ಅಂತೇಳಿ. ಹೂವು ಸಿಗಲಿಲ್ಲ. ಸೊ ಒಂದು ಸಣ್ಣ ಬೇಜಾರಾಯಿತು, ಹೋಗ್ಲಿ ಬಿಡು, ಏನು ಮಾಡಲಿಕ್ಕಾಗಲ್ಲ, ಎಷ್ಟು ಬರುತ್ತೋ ಅದೊಂದು ಪೆಟಲಾರು ಸಿಕ್ತಲ್ಲ ಮೇಲಿದ್ದಿದ್ದು ಅನ್ನೋ ಖುಷಿಗೆ ಬಂದೆ. ಬಟ್ ಅಚಾನಕ್ ಮತ್ತೀಗ ಅವಳು ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟು ಎಲ್ಲ ಆಗಿ 8-9 o'clock ಆಗಿತ್ತು. ಸೊ ಅವ್ರುಗಳು ಗ್ರೂಪಿಂದ ಭರತನಾಟ್ಯ ಮಾಡಿರೋ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು VIP ದರ್ಶನ ಸಿಕ್ತು. ನಾವು ಬೆಳಗ್ಗೆ ಮಧ್ಯಾಹ್ನ 4 ಅವರ್ ಕಾದು ಹೋಗಿ ಬಂದ್ವಿ. ಇವಳು ದೇಶಾನಿಯಿಂದಾಗಿ ಬರೀ 10 ನಿಮಿಷದಲ್ಲಿ ಮೇಯ್ನ್ ನಾವು ಬೆಳಗ್ಗೆ 10 ಗ್ರೂಪಿಂದ ಸ್ಟಾರ್ಟ್ ಮಾಡಿ 1ನೇ ರೂಮಿಗೆ ಬಿಡ್ತಾರೆ. ನಾವು ಡೈರೆಕ್ಟ್ ಒಂದೇ ಕಡೆಯಿಂದ 1ನೇ ರೂಮಿಂದ ಹೋಗಿ ಡೈರೆಕ್ಟ್ ಮಾಡ್ಕೊಂಡ್ಬಂದ್ವಿ. ಸೊ ಇವಳು ಬರುವಾಗ ಇನ್ನೊಂದು ಸಲ ನಮಗೆ ದರ್ಶನ ಆಯಿತು. ಸೊ ಈಗಂತೂ ಹೂವು ಈಗ ನನಗೆ ಕೈಗೆ ಸಿಗಲಿಲ್ಲ. ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಹೂವು ತಗೋ ಅಂತೇಳಿ. ಅವ್ರ ಕಾಲ ಹತ್ರ ಇರೋ ಹೂವೇ ಫುಲ್ಲು ಗುಚ್ಛ ಸಿಕ್ಕಿದೆ. ಫುಲ್ ಖುಷಿ ಆಯಿತು ನನಗಂತೂ. ಫುಲ್ ಬ್ಲೆಸ್ಸಿಂಗ್. 2 ಸಲ ದರ್ಶನ. ಅದೇ ಆಮೇಲೆ ಏನೋ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಇತ್ತು. ಅವ್ರದ್ದು ಪಾದಗಳನ್ನಿಟ್ಟು ಪೂಜೆ ಮಾಡಿ ಇದು ಬೀದಿಲೆಲ್ಲ ಇದು ಮಾಡ್ತಾರೆ, ಅದನ್ನೆಲ್ಲ ನೋಡಿದ್ವಿ. ನಿಜ ಬ್ಲೆಸ್ಸಿಂಗ್ ಅನಿಸುತ್ತೆ. ಎಲ್ಲರಿಗೂ ಈ ಥರ ಅವಕಾಶಗಳು ಸಿಗಲ್ಲ. ಸೊ ನನಗೆ ಸಿಕ್ಕಿದೆ. ದೇಶಾನಿ ನನ್ನ ಲೈಫ್ಗಳಲ್ಲಿ ಕೆಲವೊಂದು ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಅವರಿಂದ ಆಗ್ತಿದೆ. ಬಟ್ ದೇಶಾನಿ ಕೂಡ ಅವ್ರ ಅನುಗ್ರಹದಿಂದಲೇ ಹುಟ್ಟಿದ್ದು. ಜೊತೆಗೆ ಇವತ್ತು ಅವರೇ ಕರೆಸ್ಕೊಂಡು ಅವ್ರು ಸೇವೆ ಮಾಡಿಸ್ಕೊಂಡಿದ್ದಾರೆ. ಫಸ್ಟ್ ಪರ್ಫಾರ್ಮೆನ್ಸ್ ಇಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾರೆ. ಇಂಥ ಕಡೆ ಆಗಿರೋದು ಅವಳು ಒಳ್ಳೆ ಮೊದಲನೇ ಮೆಟ್ಲು ಅಂತ ಅನಿಸುತ್ತೆ. ಅವಳು ಇನ್ನೂ ಇದೇ ಥರ ಮುಂದೆ ಸಾಕ್ತಾ ಇರಲಿ. ಯಾವ ವಿಷಯದಲ್ಲಿ ಅವಳಿಗೆ ಏನು ವಿಷಯದಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಅವಳು ಹಿಂದೆ ಇರ್ತೀವಿ ಯಾವಾಗಲೂ. ಸೊ ಚೆನ್ನಾಗಿ ಮಾಡಿದ್ಲು, ಭಯ ಪಡ್ದಿರೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಫುಲ್ ಖುಷಿ ಆಯಿತು. ಫುಲ್ ಸುಸ್ತಂತೂ ಆಗಿದೆ. ಬಟ್ 2 ಸಲ ದೇವ್ರನ್ನ ನೋಡಿ ಇವತ್ತದು ಇಷ್ಟು ಜನಸಂಖ್ಯೆಯಲ್ಲಿ ನಾವು 2 ಸಲ ನೋಡ್ತೀವಿ ಅಂದ್ಕೊಂಡ. ಒಂದು ಕಾದು 4 ಅವರ್ ಕಾದ್ವಿ ತಾಳ್ಮೆಯಿಂದ. ಇನ್ನೊಂದು ಸಲ 10 ನಿಮಿಷದಲ್ಲಿ ಹಿಂಗೆ ಹೋಗಿ ಹಿಂಗೆ ಬಂದ್ವಿ. ಸೊ ಎಲ್ಲ ನಮ್ಮ ಅದೃಷ್ಟ ಅನಿಸುತ್ತೆ. ಸೊ ದೇಶ ನಿನ್ನ ಕೇಳಿ ಏನು ಅನ್ನಿಸ್ತು ಇವತ್ತು ಅಂತ? ಏನು ಅನ್ನಿಸ್ತು ದೇಶ? ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ತುಂಬ ಕಷ್ಟ ಪಡ್ಕೊಂಡು ಹೋಗಿ ನೋಡ್ಕೊಂಡು ಬಂದ್ವಿ. ಒಂದು ಹೂವನ್ನು ಸಿಗಲಿಲ್ಲ ಅಂತ ಬೇಜಾರಾಗಿತ್ತು. ಆಮೇಲೆ ಸೆಕೆಂಡ್ ಟೈಮ್ ಬೇರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ VIP ದರ್ಶನ ಅಂತ ಡೈರೆಕ್ಟ್ 10th ರೂಮಿಂದ ಹೋದವರು ಫಸ್ಟ್ ರೂಮಿಂದಲೇ ಕರ್ಕೊಂಡು ಹೋದ್ರು. ಅದರಿಂದ ಏನರ್ಥ ಆಗುತ್ತೆ ಹೇಳಿದ್ರಿಂದ? ಏನರ್ಥ? ಒಂದು ಗಾದೆಗಳು ಮಾತು ಬರುತ್ತೆ. ಇದೆಲ್ಲ ನೋಡಿದಾಗ ನಿಂಗೆ ಏನು ಅನಿಸುತ್ತೆ ಹೇಳು? ನೀತಿ ಪಟ. ನಾವು ಬೆಳಗ್ಗೆ ಹೋಗಿದ್ದಕ್ಕೆ ಟ್ಯಾಲೆಂಟು ಅದು ಬೇಡ. ನಾವು ಬೆಳಗ್ಗೆ ಹೋಗಿದ್ದಕ್ಕೂ ಈಗ ಹೋಗಿ ಬಂದಿದ್ದಕ್ಕೂ ಏನು ನೀತಿ ತಿಳ್ಕೊತೀಯ ನೀನು? ಕಷ್ಟಪಟ್ಟು ತಾಳ್ಮೆಯಿಂದ ನಾವು ಏನೇ ಬಂದು ಜೀವನದಲ್ಲಿ ಸಹಿಸ್ಕೊಂಡು ಹೋದರೂ ಅದು ನೆಕ್ಸ್ಟ್ ಏನಿರುತ್ತೆ? ಫಲನೇ ಸಿಗುತ್ತೆ, ಖುಷಿ ಇರುತ್ತೆ, ಫಲ ಸಿಗುತ್ತೆ. ನಾವು ಮಧ್ಯಾಹ್ನ 4 ಅವರ್ ಕಾದು ದೇವ್ರನ್ನ ನೋಡಿದ್ವಿ. ಈಗ 10 ನಿಮಿಷದಲ್ಲೇ ದೇವ್ರು ನೋಡಿದ್ವಿ. ಮಧ್ಯಾಹ್ನ ನಮ್ಗೆ ಹೂವನೇ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ವಿ. ಇವಾಗ ನೈಟು ದೇವ್ರ ಕಾಲ ಹತ್ರ ಇರೋ ಗುಚ್ಚನೇ ನಮ್ಮ ಕೈಗೆ ಸಿಗಿಸ್ತಾ. ಸೊ ಯಾವುದು ಕೂಡ ಆಗಲ್ಲ ಅಂತಿಲ್ಲ. ನಂಬಿಕೆ ಒಂದಿದ್ರೆ ಎಲ್ಲವೂ ಆಗುತ್ತೆ. ತಾಳ್ಮೆ ಅನ್ನೋದು ಮುಖ್ಯ ಅಲ್ವಾ? ಅದನ್ನು ಕಲ್ತ್ಕೊಬೇಕು, ಆಯಿತಾ? ಚೆನ್ನಾಗಿ ಮಾಡಿದ್ಲು. ಫಸ್ಟು ಪರ್ಫಾರ್ಮೆನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ಲು. ನಾನು ಅನುಷಾ ಮೇಡಮ್ಗೆ, ಇವರ ವಿದುಷಿ, ಇವರ ಟೀಚರು ಅನುಷಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಆ ಮೇಡಮ್ ಒಂದು 4-5 ಮಂತ್ಸಲ್ಲಿ ಅವಳನ್ನ ರೆಡಿ ಮಾಡಿ ಯಾವ ದೇವ್ರದ ಮೇಲೆ ಅವಳಿಗೆ ಸೋಲೋ ಕೊಟ್ಟು ಫಸ್ಟು ನೀನು ಮಾಡ್ತೀಯ ಮಾಡು ಅಂತ ಕೊಟ್ಟು, ನನಗಂತೂ ಗೊತ್ತಿಲ್ಲ. ಅವಳೊಂದು ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ. ಬಟ್ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು, ಇನ್ನೂ ಪರ್ಫಾರ್ಮೆನ್ಸ್ ಇನ್ನೂ ಬೆಸ್ಟಾಗಿ ಬರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಗಿರೋದ್ರಿಂದ ಇಟ್ಸ್ ಓಕೆ. ಬಟ್ ಹೋಗ್ತಾ ಇನ್ನೂ ಕಲಿತಾಳೆ. ಸೊ ಈ ಸಾಯಿಬಾಬನ ಅನುಗ್ರಹದಿಂದ ನನ್ನ ಮಗಳ ಜೀವನ ಮುಂದೆ ಸಾಗಲಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ ಎಲ್ಲವೂ ಅಂತ ಹೇಳ್ತೀನಿ. ಬಟ್ ಒಂದಂತ ಹೇಳ್ತೀನಿ, ಯಾರ ದೃಷ್ಟಿನೂ ಬೆಳೆದಿರೋ ನನ್ನ ಮಗು ಮೇಲೆ ಅವಳಿಗೆ ಆರೋಗ್ಯ ಆಯಸ್ಸು 100 ವರ್ಷ ಅವಳಿಗೆ ಆರೋಗ್ಯ ಆಯಸ್ಸು ಕೊಟ್ಬಿಡು ದೇವ್ರೆ, ಅಷ್ಟೇ ನಾನು ಕೇಳೋದು. ಆರೋಗ್ಯ ಆಯಸ್ಸು ಕೊಡು. ಇನ್ನೆಲ್ಲವೂ ಅವಳು ಮಾಡೋದಕ್ಕೆ ಅವಳು ಹಿಂದೆ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ. ಅವಳು ಮಾಡ್ತಾಳೆ ಕೂಡ. ಆ ಟ್ಯಾಲೆಂಟ್ ಅವಳಿಗಿದೆ ಅಂತ ಹೇಳ್ತೀನಿ. ಇಲ್ಲಿಗೆ ಎಷ್ಟು ಮುಗಿಸ್ತೀನಿ, ಯಾಕಂದರೆ ಇನ್ನೂ ವಿಡಿಯೋ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಎಡಿಟ್ ಮಾಡೋಕ್ಕೂ ಆಗೋಲ್ಲ ನನಗೆ.
ಫುಲ್ ಇವಾಗ 11 ಗಂಟೆ. ಸೊ ಇದನ್ನು ಮಾತಾಡಿ ಮುಗಿಸಿ ಇಷ್ಟು ಹೇಳಲೇಬೇಕು. ಸಾಯಿಬಾಬನ ಬಗ್ಗೆ ನನ್ನ ಲೈಫಲ್ಲಿ ಆಗಿರೋವಂಥದ್ದೆಲ್ಲ ಆಕಸ್ಮಿಕವಾಗಿದ್ದೆಲ್ಲ ಹೇಳಬೇಕು ಅನ್ನಿಸ್ತು. ಸೊ ಇವತ್ತು ನನ್ನ ಮಗು ಇದ್ರ ಮೂಲಕ ಮತ್ತು ಇವಳ ಮೂಲಕನೇ ನಾವು ಬಂದು ಫ್ಯಾಮಿಲಿ ಸಮೇತ ನೋಡ್ಕೊಂಡು ಹೋಗ್ತಾಯಿದ್ದೀವಿ 11 ವರ್ಷಗಳು ಆದಮೇಲೆ. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಬಟ್ ಈ ಸಲ ಬಂದಿದ್ದು ಫುಲ್ ಖುಷಿ ಆಯಿತು. ಎರಡೆರಡು ಟೈಮ್ ಒಂದೇ ದಿನದಲ್ಲಿ ನೋಡಿದ್ವಿ, ಫುಲ್ ಖುಷಿಯಾಯಿತು. 10 ನಿಮಿಷದಲ್ಲೂ ನೋಡಿದ್ವಿ, 4 ಅವರ್ ಕಾದು ನೋಡಿದ್ವಿ. ಸೊ ಜೀವನ ಅಂದರೆ ಇಷ್ಟೇ, ಎಲ್ಲವೂ ಕೂಡ ಬರುತ್ತೆ. ಎಲ್ಲವನ್ನು ತಾಳ್ಮೆಯಿಂದ ನಾವು ಸಹಿಸ್ಕೊಂಡು ಹೋದಾಗ ದೇವರು ನೋಡಿ ಕೊಡ್ತಾನೆ. ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಜೀವನನ ಸಾಗಿಸ್ಬೇಕು ಅನ್ನೋದೊಂದೇ ಇದರಿಂದ ಗೊತ್ತಾಗುತ್ತೆ. ಸೊ ಇವಾಗ ಇದೆಲ್ಲ ಡ್ರೆಸ್ ಚೇಂಜ್ ಮಾಡಿ ಅದೆಲ್ಲ ತೆಗೆಯೋಕೆ ಇನ್ನೊಂದು ಅವರ್ ಆಗುತ್ತೆ, 11-12 ಆಗುತ್ತೆ. ಫುಲ್ ರೆಸ್ಟ್ ಮಾಡಿ ಇವತ್ತು ನೆಕ್ಸ್ಟ್ ಡೇ ನಾಳೆ ಏನು ಪ್ರೋಗ್ರಾಮು, ನೆಕ್ಸ್ಟ್ ಯಾವ ಕಡೆ ಹೋಗೋದು ಅಂಥೇಳಿ ಯೋಚನೆ ಮಾಡಬೇಕು. ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀವಿ. ದೇಶಾನಿ, ಬಾಯ್. ನಿಮ್ಮ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಹೇಳ್ಬಿಡು. ಅನುಷಾ ಮೇಡಮ್, ಥ್ಯಾಂಕ್ ಯು ಮ್ಯಾಮ್, ನನ್ನ ನಂಬಿ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು. ಅವರು ಮಾತ್ರ ತುಂಬ ಟ್ಯಾಲೆಂಟ್ ಇದ್ದಾರೆ ಅನುಷಾ ಮೇಡಮ್ ಅಂತೇಳಿ. ವಯಸ್ಸು ಏಜ್ ಚಿಕ್ಕದು, ಅವರು MBA ಮಾಡಿ ಮತ್ತು ಇದರೊಳಗೆ ಕೂಡ ಅವರು ಮಾಸ್ಟರ್ ಡಿಗ್ರಿ ಮಾಡ್ತಾಯಿದ್ದಾರೆ ಭರತನಾಟ್ಯದಲ್ಲಿ. ತುಂಬ ಎಂತೂಸಿಯಾಸಮ್ ಇರುವಂತಹ ಒಂದು ಹುಡುಗಿ ಅಂತ ಹೇಳ್ಬೋದು. ಒಂದು ನಿಮಿಷನೂ ಕೂಡ ಸುಮ್ಮನೆ ಇರಲ್ಲ. ಈ ಕಡೆ ಓದ್ತಾ, ಆ ಕಡೆ ಮಕ್ಳುಗಳಿಗೆ ಟೀಚಿಂಗ್ ಹೇಳ್ಕೊಡ್ತಾ, ಒಂದು 5-6 ಕಡೆ ಹೇಳ್ಕೊಡ್ತಾ ತುಂಬ ಚೆನ್ನಾಗಿ ಅವರು ಕಲಿತಾ ಇದ್ದಾರೆ. ಅವರು ಅದರಲ್ಲೇ ಓದ್ತಾ ಇದ್ದಾರೆ, ಮಕ್ಳಿಗೂ ಹೇಳ್ಕೊಡ್ತಾರೆ. ಅಂಥ ಟೀಚರ್ಸ್ಗಳು ಈ ಕಾಲದಲ್ಲಿ ಬೇಕು. ನಿಜವಾಗೂ ಖುಷಿಯಾಗುತ್ತೆ ಅಂತ ಒಂದು ಟೀಚರ್ ಬಗ್ಗೆ ನಾವು ಹೇಳಲಿಲ್ಲ ಅಂದರೆ ಈ ವಿಡಿಯೋ ಪರಿಪೂರ್ಣ ಆಗಲ್ಲ. ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ 100 ವಿದ್ಯಾರ್ಥಿಗಳನ್ನ ರೆಡಿ ಮಾಡೋ ಅಂತಹ ಶಕ್ತಿ ದೇವರು ಕೊಡಲಿ, ಅವ್ರಿಗೆ ಆರೋಗ್ಯ ಆಯಿಸ್ಕೊಳ್ಳಿ ಅಂತ ಹೇಳ್ತಾ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Bye, see you. Be waiting for the next part.